ನಮಸ್ಕಾರ ವೀಕ್ಷಕರೇ, ಅಮೃತ್ ನೋನಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಶಿವಮೊಗ್ಗದ ವ್ಯಾಲ್ಯೂ ಪ್ರಾಡಕ್ಟ್ಸ್ ಹೊರತಂದಿರುವಂಥ ಅದ್ಭುತವಾಗಿರುವಂಥ ಪ್ರಾಡಕ್ಟ್ ಅಮೃತ್ ನೋನಿ D+. ನಮ್ಮಲ್ಲಿರುವಂಥ ಮಧುಮೇಹವನ್ನು ಕಂಟ್ರೋಲ್ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅಮೃತ್ ನೋನಿ D+ ಮಧುಮೇಹವನ್ನು ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ, ಇದರ ವಿಶೇಷತೆ ಏನು, ಇದರಲ್ಲಿ ಬಳಸಿರುವಂಥ ಗಿಡಮೂಲಿಕೆಗಳೇನು, ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಮಧುಮೇಹದ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಶರತ್ ಕುಲಕರ್ಣಿ ಅವರು. ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮಧುಮೇಹ ಅಂದರೆ ಇವಾಗ ಇಟ್ಸ್ ಲೈಕ್ ಜನರಲ್ ಆಗಿಬಿಟ್ಟಿದೆ. ನಿಮಗೂ ಡಯಾಬಿಟೀಸ್ ಇದೆಯಾ, ನಮಗೂ ಡಯಾಬಿಟೀಸ್ ಇದೆ, ಸಿಕ್ಕಾಪಟ್ಟೆ ಜನಕ್ಕೆ ಡಯಾಬಿಟೀಸ್ ಶುರು ಆಗ್ಬಿಟ್ಟಿದೆ ಆ್ಯಂಡ್ ಅದು ಮುಂದುವರಿತಾನೆ ಹೋಗ್ತಾ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಇದೆಲ್ಲದ್ರ ಬಗ್ಗೆ ಇವತ್ತು ನಿಮ್ಮ ಹತ್ರ ಮಾತನಾಡ್ತೀವಿ. ಆದರೆ ಎಲ್ಲದಕ್ಕಿಂತ ಮೊದಲು ಮಧುಮೇಹ ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳಿದೆ? ಮಧುಮೇಹ ಅಂತ ಏನು ಹೇಳ್ತೇವೆ, ಅಥವಾ ಈಗ ಡಯಾಬಿಟಿಸ್ ಮೆಲೈಟಸ್ ಅಂತ ಏನು ಹೇಳ್ತೇವೆ, ಸಾಮಾನ್ಯವಾಗಿ ಜನರು ಡಯಾಬಿಟಿಸ್ ಅಂತ ಕರೀತಾರೆ. ಸೊ ಇದು ಏನಂದರೆ ಮೆಟಾಬೋಲಿಕ್ ಡಿಸಾರ್ಡರ್ಸಲ್ಲಿ ಇದೊಂದು ಡಿಸೀಸ್. ಸೊ ಮೆಟಾಬೋಲಿಕ್ ಡಿಸಾರ್ಡರ್ ಅಂದರೆ ಬೇಸಿಕಲಿ ನಾವು ಗಟ್ಟಿಗೆ ರಿಲೇಟೆಡ್ ಅಂತಲೇ ತಗೋತೇವೆ ಇದನ್ನು. ಪ್ಲಸ್ ಇದರಲ್ಲಿ ಏನಾಗಿರುತ್ತೆ ಅಂದರೆ ಬ್ಲಡ್ ಶುಗರ್ ಲೆವೆಲ್ಸ್ ಅಂತ ಹೇಳ್ತೇವೆ, ಅಂದರೆ ರಕ್ತದಲ್ಲಿ ಸಕ್ಕರೆಯ ಅಂಶ ಏನಿರುತ್ತೆ ಅದು ಜಾಸ್ತಿ ಆಗಿರುತ್ತೆ. ಯಾಕೆ ಜಾಸ್ತಿ ಆಗಿರುತ್ತೆ ಅಂತ ಹೇಳಿದರೆ ಇನ್ಸುಲಿನ್ ಅಂತ ಇರುತ್ತೆ. ಆ ಇನ್ಸುಲಿನ್ ಇರೋದಿಲ್ಲ, ಅಥವಾ ಇರೋದು ಸಾಕಷ್ಟು ಎಷ್ಟು ಬೇಕೋ ಅಷ್ಟು ಇರಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ಬ್ಲಡ್ಡಿನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಡಯಾಬಿಟಿಸ್ ಅಂತ ಹೇಳ್ತೇವೆ. ಹಾಗೆ ಇದು ವೆರೈಟೀಸ್ ಹೇಳಿ, ಅಂದರೆ ಟೈಪ್ಸ್ ಆಫ್ ಡಯಾಬಿಟಿಸ್. ಇದರಲ್ಲಿ 3 ವಿಧ ಇದೆ. ಒಂದು ಟೈಪ್ 1 ಅಂತ ಹೇಳ್ತೇವೆ, ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೇವೆ, ಮತ್ತು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಟೈಪ್ 1 ಡಯಾಬಿಟಿಸ್ ಏನಂದರೆ ಇದು ಮಕ್ಕಳಲ್ಲೂ ಕೂಡ ಆಗಬಹುದು, ಯಾಕೆಂದರೆ ಇದರಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಆಗ್ತಾ ಇರಲ್ಲ. ಟೈಪ್ 2 ಡಯಾಬಿಟಿಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಆದರೆ ಅದರ ಕೆಲಸ ಏನಿರುತ್ತೆ ಅದು ಸರಿಯಾಗಿ ಮಾಡ್ತಾ ಇರಲ್ಲ. ಇನ್ನು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಆಗುವಂಥದ್ದು. ಡಯಾಬಿಟೀಸ್ ಬಂದ ನಂತರ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಬೇಕು ಆ್ಯಂಡ್ ಬರದೇ ಇರೋ ಥರ ಯಾವ ಥರ ನೋಡ್ಕೊಬೇಕು? ಮೊದಲನೇದಾಗಿ ನಾನು ಆವಾಗಲೇ ಹೇಳಿರೋ ಹಾಗೆ ಒಂದು ಡಯಟ್, ಆಹಾರ ಪದ್ಧತಿಯಲ್ಲಿ ಒಂದು ಏನು ಡಿಸಿಪ್ಲಿನ್ ಇರುತ್ತೆ ಅದನ್ನು ನಾವು ತೊಗೊಂಡು ಬರಬೇಕು. ಅದು ಟೈಮಿಗೆ ಆಹಾರ ತೊಗೊಳ್ಳೋದಿರ್ಬೋದು, ಅಥವಾ ಕ್ವಾಂಟಿಟಿ ಏನಿದೆ ಆ ಕ್ವಾಂಟಿಟಿಯಲ್ಲೂ ಕೂಡ ನಾವು ವ್ಯತ್ಯಾಸ ಮಾಡದೇ ಇರೋ ಹಾಗೆ ಒಂದು ಡಿಸಿಪ್ಲಿನ್ ಇಟ್ಕೊಂಡು ತಗೋತಾ ಇದ್ದರೆ ದಟ್ ಈಸ್ ಫಸ್ಟ್ ಥಿಂಗ್. ನಿದ್ದೆ ಅಂದರೆ ತುಂಬ ಜನ ಏನು ಹೇಳ್ತಾರೆ, ಡಾಕ್ಟ್ರೇ ನಾನು 10 ಅವರ್ ನಿದ್ದೆ ಮಾಡ್ತೇನೆ, ಬೆಳಿಗ್ಗೆ 10 ಗಂಟೆಗೆ ಮಲ್ಕೊಂಡ್ಬಿಟ್ಟು ಸಂಜೆ 5 ಗಂಟೆಗೆ ಎದ್ದೇಳ್ತೇನೆ. ಅಥವಾ ಕೆಲವೊಬ್ರು 12 ಅವರ್ ನಿದ್ದೆ ಮಾಡ್ತಿರ್ತಾರೆ, ಬೆಳಿಗ್ಗೆ 10 ಗಂಟೆಗೆ ಮಲ್ಕೊಂಡ್ಬಿಟ್ಟು ರಾತ್ರಿ 10 ಗಂಟೆಗೆ ಎದ್ದೇಳ್ತಾರೆ, ಇನ್ನು ಪೂರ್ತಿ ರಾತ್ರಿ ಜಾಗರಣೆ ಮಾಡ್ತಾ ಇರ್ತಾರೆ. ಇದು 1 ದಿನ 2 ದಿನದ ಮಟ್ಟಿಗೆ ಓಕೆ, ಆದರೆ ಕಂಟಿನ್ಯೂಸ್ ಆಗಿ ಇದೇ ಆಗ್ತಾ ಹೋಯಿತು ಅಂದರೆ ಡೆಫಿನೆಟ್ಲಿ ಅಲ್ಲಿ ಮೆಟಾಬೋಲಿಕ್ ಡಿಸಾರ್ಡರ್ಸ್ ಬರುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಎಲ್ರಿಗೂ ಬರುತ್ತೆ ಅಂತ ಹೇಳ್ತಿಲ್ಲ ನಾನು, ಆದರೆ ಅವರೆಲ್ಲ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಬಂದುಬಿಡ್ತಾರೆ. 3ನೇದು ಏನಾಗುತ್ತೆ ಅಂದರೆ ಈ ಆಹಾರ ಸರಿ ಇಲ್ಲ, ನಿದ್ದೆ ಸರಿ ಇಲ್ಲ ಅಂತ ಹೇಳಿದರೆ ಡೆಫಿನೆಟ್ಲಿ ಅಲ್ಲಿ ವ್ಯಾಯಾಮ ಮಾಡಲಿಕ್ಕೆ ಆಗಲ್ಲ ಅವರಿಗೆ. ಯಾಕೆಂದರೆ ಬೇಸಿಕಲಿ ಜನರಲಿ ನಾವು ಮಾಡುವಂಥ ವ್ಯಾಯಾಮ ಬೆಳಗಿನ ಜಾವದಲ್ಲಿ ಮಾಡುವಂಥ ಒಂದು ವ್ಯಾಯಾಮ. ಇವರು ಬೆಳಿಗ್ಗೆ ಮಲ್ಕೊಂಡ್ಬಿಟ್ಟಿದ್ರೆ ವ್ಯಾಯಾಮ ಮಾಡಲಿಕ್ಕೆ ಆಗಲ್ಲ, ಅಥವಾ ನೈಟ್ ಯಾವಾಗ 12 ಗಂಟೆಗೆ 1 ಗಂಟೆಗೆ ಊಟ ಮಾಡಿದ್ರಂದರೆ ಮತ್ತೆ ಬೆಳಿಗ್ಗೆ ಅದು ಜೀರ್ಣ ಆಗಿರಲ್ಲ. ವ್ಯಾಯಾಮ ಮಾಡಲಿಕ್ಕೆ ಏನೋ ಒಂದು ಉತ್ಸಾಹ ಬೇಕು, ಒಂದು ಎಂಥೂಸಿಯಾಸಮ್ ಬೇಕು, ಅದಿರಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ ಅಂದರೆ ಅವರಿಗೆ ಡಯಾಬಿಟಿಸ್ ಬರುವ ಒಂದು ರಿಸ್ಕ್ ಫ್ಯಾಕ್ಟ್ರಲ್ಲಿ ಅವ್ರು ಹೋಗ್ಬಿಡ್ತಾರೆ. ಸೊ ಇದನ್ನು ನಾವು ಕರೆಕ್ಟಾಗಿ ನಿಯಂತ್ರಣದಲ್ಲಿ ಇಟ್ಟು ಡಿಸಿಪ್ಲಿನ್ಡ್ ಆಗಿ ಡಯಟ್, ಸ್ಲೀಪ್, ಎಕ್ಸಸೈಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂದರೆ ಇದು ಬಾರದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಒಂದು ಡೆಫಿನೆಟಾಗಿ ಒಳ್ಳೆಯ ಸಜೆಷನ್. ಪ್ಲಸ್ ರೆಗ್ಯುಲರ್ ಚೆಕಪ್ಸ್ ಅಂತ ಹೇಳ್ತೇವೆ ನಾವು. ಒಂದು 6 ಮಂತ್ಸಿಗೆ ಒನ್ಸು, ಎಸ್ಪೆಷಲಿ 35 ವರ್ಷ ಆದಮೇಲೆ ಅಥವಾ 40 ವರ್ಷ ಆದಮೇಲೆ, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅವ್ರಿಗೆ ಏನಾದರೂ ಇತ್ತು, ಅವರ ತಂದೆಗಿತ್ತು, ಅವರ ಅಜ್ಜನಿಗಿತ್ತು ಅಂತ ಏನಾದರೂ ಪಾಸಿಬಿಲಿಟಿ ಹಾಗೆ ಇತ್ತು ಅಂದರೆ ಅಂತಹ ಟೈಮಲ್ಲಿ ಎವ್ರಿ 6 ಮಂತ್ಸಿಗೆ ಒಂದು ಸರಿ ಅವರು ಸಿಂಪಲ್ ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಆಗಲಿ ಅಥವಾ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಆಗಲಿ ಅದನ್ನು ಚೆಕ್ ಮಾಡ್ತಾ ಇದ್ದರು ಅಂತ ಹೇಳಿದರೆ ಕರೆಕ್ಟಾಗಿ ಸ್ಕ್ರೀನಿಂಗ್ ಆಗ್ತಾ ಇರುತ್ತೆ. ಇದು ಮೊದಲನೇ ಭಾಗ. 2ನೇ ಭಾಗ ಏನಪ್ಪ ಅಂತ ಹೇಳಿದರೆ ಇನ್ನು ಬಂದವರಲ್ಲಿ ಹೇಗೆ ಅದನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ರೆಗ್ಯುಲರ್ ಚೆಕಪ್ ಮಂತ್ಲಿ ಒನ್ಸ್, ಅಥವಾ ನಾವು ಹೇಗೆ ವೈದ್ಯರ ನಿರ್ದೇಶನ ಇರುತ್ತೆ ಆ ರೀತಿಯಲ್ಲಿ ಅವರು ಚೆಕಪ್ ಮಾಡ್ತಾ ಇರಬೇಕು. ದಿಸ್ ಈಸ್ ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್. ಪ್ಲಸ್ ಮೆಡಿಸಿನ್ಸ್ ಅವ್ರದ್ದು ಏನಾಗ್ತಾ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾನೆ ಇರಬೇಕು. ತುಂಬ ಜನರು ನಾನು ನೋಡ್ತಾ ಇರ್ತೇನೆ, ಡಾಕ್ಟ್ರೆ ನಾನು ಅದನ್ನು ತೊಗೊಂಡ್ಬಿಟ್ಟೆ, ಅದ್ರ ಬದಲು ಮೆಡಿಸಿನ್ಸ್ ಬಿಟ್ಬಿಟ್ಟಿದ್ದೇನೆ, ಇದನ್ನು ತೊಗೊಂಡ್ಬಿಟ್ಟೆ, ನಾನು ಮೆಡಿಸಿನ್ಸ್ ಬಿಟ್ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಹಾಗೆ ಮಾಡೋದು ಬೇಡ. ಇದು ಸೆಕೆಂಡ್ ಥಿಂಗ್. ಇನ್ನು ಥರ್ಡ್ ಥಿಂಗಲ್ಲಿ ಹೇಗೆ ಬರಬಾರ್ದು ಅಂತ ಏನಿದೆಯಲ್ಲ, ಡಯಟ್, ಸ್ಲೀಪ್, ಎಕ್ಸಸೈಸ್ ಏನಿದೆಯಲ್ಲ ಅದನ್ನು ಇವ್ರು ಮೇಂಟೈನ್ ಮಾಡಲೇಬೇಕು. ಅದರ ಜೊತೆನೇ ರೆಗ್ಯುಲರ್ ಚೆಕಪ್ಪಲ್ಲಿ ಮಂತ್ಲಿ ಒನ್ಸ್ ಮಾಡಬೇಕು. ಪ್ಲಸ್ ಮೆಡಿಸಿನ್ಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದರೆ ಬಂದಾಗ ಇದು ನಾವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನನ್ನ ಹೆಸರು ಲಕ್ಕಪ್ಪ ಅಂತ. ನನ್ನ ವಯಸ್ಸು 57. ನನಗೆ 12 ವರ್ಷದಿಂದ ಶುಗರ್ ಇದೆ. ನನಗೆ ಕೆಲವು ಎಲ್ಲ ಹಾಸ್ಪಿಟ್ಲುಗಳ್ನ, ಆಯುರ್ವೇದಿಕ್ನ ಎಲ್ಲರ ಕಡೆಯೂ ಸುತ್ಕೊಂಡು ಬಂದೆ. ಆ ಶುಗರ್ ಲೆವೆಲ್ಲು ನನಗೆ 400, 500 ಈ ರೀತಿ ವೇರಿಯೇಷನ್ ಆಗ್ತಾಯಿತ್ತು.
ನಮ್ಮ ಸ್ನೇಹಿತರಾದ ವೆಂಕಟೇಶ್ ಅನ್ನೋರೊಬ್ಬರು ನನಗೆ ಅಮೃತಧೋನಿ D+ ಅನ್ನೋದನ್ನ ಪರಿಚಯ ಮಾಡಿಕೊಟ್ರು. ಅದು ಮೊದಲೆಲ್ಲ ನನಗೆ ಏನಾಗಿತ್ತು ಅಂದರೆ ಓಡಾಡೋಕ್ಕಾಗ್ತಿರ್ಲಿಲ್ಲ, ಕಣ್ಣುಗಳು ಸ್ವಲ್ಪ ಓಡಾಡಿದ್ರೆ ಸುಸ್ತು, ನಡೀತಾ ಇದ್ರೆ ಸುಸ್ತು ಮತ್ತು ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಆ ಅಮೃತಧೋನಿ D+ನ ಪರಿಚಯ ಮಾಡಿ ಒಂದು ಬಾಟ್ಲನ್ನ ತೊಗೊಂಡು ನೋಡಿ ಆಮೇಲೆ ಅಂತ ಹೇಳಿದ್ರು. ನಾನು ಅದನ್ನು ತರಿಸ್ಕೊಂಡೆ ಅವ್ರ ಕಡೆಯಿಂದ. ತರಿಸಿ ಅವ್ರು ಹೇಳ್ದಂಗೆ ಅದು ಯೂಸ್ ಮಾಡ್ಕೊಂಡು ಬಂದೆ ಒಂದು ಬಾಟ್ಲನ್ನ. ಅದನ್ನು ತೊಗೊಂಡ್ಮೇಲೆ ನನಗೆ ಸ್ವಲ್ಪ ಸುಸ್ತು ಅನ್ನೋದು ಕಮ್ಮಿ ಆಗಿದೆ. ಶುಗರ್ ಲೆವೆಲ್ 400-500 ಇದ್ದದ್ದು 150, 160ಕ್ಕೆ ಬಂದು ನಿಂತಿದೆ. ಈಗ 1-2-4 ಕಿಲೋಮೀಟ್ರ್ ನಡೆಯೋದಕ್ಕೂ ಸಾಧ್ಯ ಆಗ್ತಾಯಿದೆ. ನನಗೆ ನಡೀತಾ ಇದ್ದೀನಿ. ಅದರಿಂದ ನನಗೆ ತುಂಬ ಅನುಕೂಲ ಆಗಿದೆ. ಅರ್ಧ ಕಿಲೋಮೀಟ್ರ್ ಹೋದರೆ ಸುಸ್ತು ಥರ ಕುತ್ಕೊಂಡ್ಬಿಡ್ತಾಯಿದ್ದೆ, ಕೈ ಕಾಲೆಲ್ಲ ಸೇಕಾಗ್ತಿತ್ತು. ಇದನ್ನು ತಗೊಂಡ್ಮೇಲೆ ನನಗೆ ಇನ್ನೂ ಹುಮ್ಮಸ್ಸು ಜಾಸ್ತಿಯಾಗಿ ಸ್ವಲ್ಪ ಚೆನ್ನಾಗಿ ನಡೆಯುವಂಗಾಗಿದೆ. ಎಲ್ಲ ಏನೇ ಕೆಲಸ ಕೊಟ್ಟರು ಮಾಡೋವಂಥ ಇದಿದೆ, ಎಲ್ಲ ಥರದ್ದು ಅನುಕೂಲ ಆಗಿದೆ. ಇದರಿಂದ ದಯವಿಟ್ಟು ಎಲ್ಲರೂ ಇದನ್ನು ಯೂಸ್ ಮಾಡಿ ಆರೋಗ್ಯ ಉಳಿಸ್ಕೊಳ್ಳಿ. ನಾವು ಪ್ರತಿದಿನ ಯಾವ ರೀತಿ ಒಂದು ಟೈಮ್ ಟೇಬಲ್ ಹಾಕೊಳ್ಳೋ ಪ್ರಕಾರ ಮಾಡ್ಬೋದು, ಅಥವಾ ಲೈಫ್ ಸ್ಟೈಲ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಬೇಕು ನಮ್ಮ ಆರೋಗ್ಯಕ್ಕೋಸ್ಕರ ಅನ್ನೋದನ್ನ ತಿಳಿಸ್ಕೊಡಿ. ಅಂದರೆ ಲೈಫ್ ಸ್ಟೈಲ್ ಯಾವ ಥರ ಇರಬೇಕು ನಮ್ಮದು? ಫಸ್ಟ್ ಥಿಂಗ್ ಶುರು ಆಗೋದೇ ನೈಟ್ ಬೇಗ ನಿದ್ದೆ ಮಾಡೋದ್ರಿಂದ. ಅಲ್ಲಿಂದ ಶುರು ಆಯಿತು ಅಂದರೆ ಬೆಳಿಗ್ಗೆ ಬೇಗ ಎದ್ದೇಳ್ಬೋದು. ಎದ್ದ ತಕ್ಷಣ ಅವರು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಡೆಫಿನೆಟ್ಲಿ ಒಂದು ಸ್ವಲ್ಪ ನೀರು ಕುಡಿಲೇಬೇಕು. ನೀರನ್ನು ಕುಡಿದ್ಬಿಟ್ಟು, ಅದು ಡಿಪೆಂಡ್ಸ್ ಆನ್ ಅವರವರ ಕೆಪಾಸಿಟಿ ಪ್ರಕಾರ. ಯೂಶ್ವಲಿ ನಾವು ಅರ್ಧ ಲೀಟರ್ ಅಂತ ಹೇಳ್ತೇವೆ, ಬಟ್ ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ಹೆಚ್ಚು ಆಗ್ಬೋದು, ಕೆಲವೊಂದು ಕಂಡೀಷನ್ಸಲ್ಲಿ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ಬೋದು. ಅದನ್ನು ಮಾಡಿಬಿಟ್ಟು ಏನು ದಿನನಿತ್ಯದ ವ್ಯಾಯಾಮ ಇದೆ, ಆ ವ್ಯಾಯಾಮ ಅಂದರೆ ನಾನು ಹೇಗೆ ಡಿಫೈನ್ ಮಾಡ್ತೇನೆ ಅಂದರೆ, ತುಂಬ ಜನ ಹೇಳ್ತಾರೆ, ಡಾಕ್ಟ್ರೇ ನಂದು ಆಫೀಸ್ 4th ಫ್ಲೋರಲ್ಲಿದೆ, ನಾನು ಲಿಫ್ಟ್ ತೊಗೊಳ್ಳಲ್ಲ, ಸ್ಟೆಪ್ಸಲ್ಲೇ ಹೋಗಿಬಿಟ್ಟು ಒಂದು 4-5 ಸರಿ ಓಡಾಡ್ತೇನೆ ದಿವಸಕ್ಕೆ, ವ್ಯಾಯಾಮ ಆಯಿತು ನಂದು ಅಂತ. ಅದಕ್ಕೆ ವ್ಯಾಯಾಮ ಅಂತ ಹೇಳಲ್ಲ, ಅದಕ್ಕೆ ಸಪೋರ್ಟಿವ್ ವ್ಯಾಯಾಮ ಅಂತ ಹೇಳ್ತೇನೆ ನಾನು ಯಾವಾಗಲೂ. ವ್ಯಾಯಾಮ ಅಂತ ಹೇಳಿದರೆ ಸ್ವೆಟ್ ಔಟ್ ಅಂತ ಹೇಳ್ತೇವೆ, ಬೆವರು ಬರಬೇಕು ಚೆನ್ನಾಗಿ, ಅಂತಹ ಒಂದು ವ್ಯಾಯಾಮ ಮಾಡಬೇಕು. ಅದರ ಜೊತೆ ಒಂದು 10-15 ನಿಮಿಷದಷ್ಟು ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತೇವೆ, ಅದನ್ನು ಮಾಡ್ತಾ ಇತ್ತು ಅಂತ ಹೇಳಿದರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಫಾರ್ಮ್ ಆಗಲಿಕ್ಕೆ ಶುರು ಆಗುತ್ತೆ. ಪ್ಲಸ್ ಊಟ ಏನಿದೆ ಅಥವಾ ಒಂದು ಆಹಾರದ ಪದ್ಧತಿ ಏನಿದೆ, ಅದು ಟೈಮಿಗೆ ಕ್ವಾಂಟಿಟಿ ಏನಿದೆ ಅದು ಕರೆಕ್ಟಾಗಿ ತಗೊಳ್ತಾ ಇದ್ದರೆ ತುಂಬ ಒಳ್ಳೆಯದು. ಇದರ ಜೊತೆ ಏನಪ್ಪ ಅಂತ ಹೇಳಿದರೆ, ಜಾಸ್ತಿ ಉಪ್ಪು, ಮಸಾಲೆ, ಖಾರ ಇರುವಂಥ ಪದಾರ್ಥಗಳು, ಪ್ಯಾಕೇಜ್ಡ್ ಫುಡ್ಸ್ಗಳು ಇರುವಂಥದ್ದು, ಅಥವಾ ಈ ಜಂಕ್ ಫುಡ್ಗಳು ಇರುವಂಥದ್ದು, ಮೈದಾ ಏನಿರುತ್ತೆ ಅದರಲ್ಲಿ ಜಾಸ್ತಿ, ಇಂಥ ಫುಡ್ಸ್ಗಳು, ಆಲ್ಕೋಹಾಲ್, ಸ್ಮೋಕಿಂಗ್, ಇದನ್ನೆಲ್ಲ ನಾವು ತಗೊಳ್ಳದೇ ಇದ್ದರೆ ಖಂಡಿತವಾಗ್ಲೂ ಮತ್ತೆ ಅದು ಲೈಫ್ ಸ್ಟೈಲಲ್ಲಿ ಆ್ಯಡ್ ಆಗುತ್ತೆ. ಪ್ಲಸ್ ಅವ್ರದ್ದೇನು ವರ್ಕ್ ಶೆಡ್ಯೂಲ್ ಇದೆ ಅದನ್ನು ನೀಟಾಗಿ ಮಾಡ್ಕೊಂಡ್ಬಿಟ್ಟು ಶೆಡ್ಯೂಲಿಂಗ್ ಮಾಡ್ತಾ ಇದ್ರು ಅಂತ ಹೇಳಿದರೆ, ಟೈಮ್ ಟೇಬಲ್ ಕರೆಕ್ಟಾಗಿ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದರೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಯಾಕೆಂದರೆ ಸ್ಟ್ರೆಸ್ ಕೂಡ ಒಂದು ಖಂಡಿತವಾಗ್ಲೂ ಕಾರಣ ಈ ಡಯಾಬಿಟಿಸ್ ಬರೋದಕ್ಕೆ. ಸೊ ಸ್ಟ್ರೆಸ್ಸನ್ನು ನಾವು ನಿಯಂತ್ರಣ ಮಾಡಿದರೆ ಈ ಲೈಫ್ ಸ್ಟೈಲಲ್ಲಿ ಮತ್ತೆ ಒಂದು ಆ್ಯಡೆಡ್ ಪಾಯಿಂಟ್ ಆಗುತ್ತೆ. ಹಾಗೆ ಸಂಜೆ ಅವರು ಸ್ವಲ್ಪ ಫ್ರೀ ಟೈಮನ್ನು ಇಟ್ಕೊಂಡ್ಬಿಟ್ಟು ಅವರ ಹಾಬೀಸ್ಗಳನ್ನು ಪರ್ಸ್ಯೂ ಮಾಡಿ ಮತ್ತೆ ಬೇಗ ನಿದ್ರೆ ಮಾಡಿಬಿಟ್ಟು ಬೆಳಿಗ್ಗೆ ಬೇಗ ಎದ್ರು ಅಂತ ಹೇಳಿದರೆ ಖಂಡಿತವಾಗ್ಲೂ ಇದೊಂದು ಉತ್ತಮವಾದ ಲೈಫ್ ಸ್ಟೈಲ್. ಇನ್ನು ಮಧುಮೇಹ ಇರೋರಿಗೆ ಯಾವ ರೀತಿ ಅವರು ಆಹಾರವನ್ನು ಸ್ವೀಕರಿಸಬೇಕು, ಅವರ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು? ಈ ಡಯಾಬಿಟಿಕ್ ಏನಿರ್ತಾರೆ ಅವರ ಆಹಾರ ಪದ್ಧತಿ ಹೇಗಿರಬೇಕಂದ್ರೆ, ಓವರ್ ಈಟಿಂಗ್ ಮತ್ತು ಅಂಡರ್ ಈಟಿಂಗನ್ನು ಅವರು ಅವಾಯ್ಡ್ ಮಾಡಬೇಕು. ಏನು ಡಾಕ್ಟ್ರೆ ಓವರ್ ಈಟಿಂಗ್ ಅಂದರೆ? ಓವರ್ ಈಟಿಂಗ್ ಅಂದರೆ ನಮ್ಮ ಕೆಪಾಸಿಟಿಗಿಂತ ಜಾಸ್ತಿ ತಿನ್ನುವಂಥದ್ದು, ಅಂಡರ್ ಈಟಿಂಗ್ ಅಂದರೆ ನಮ್ಮ ಕೆಪಾಸಿಟಿಗಿಂತ ಕಡಿಮೆ ತಿನ್ನುವಂಥದ್ದು. ಸೊ ಅವರ ಕೆಪಾಸಿಟಿ ಏನಿರುತ್ತೆ ಅಷ್ಟೇ ತಿಂತಾ ಇರಬೇಕು. ಇದು ಮೊದಲನೇದು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಂತ ಏನು ಬೈಫರ್ಕೇಷನ್ ಇರುತ್ತೆ ನಮ್ಮದು, ಆ ಟೈಪ್ ಅವರು ಟೈಮ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಆ ಟೈಮಲ್ಲಿ ಕರೆಕ್ಟಾಗಿ ಫುಡ್ ಇಂಟೇಕ್ ಮಾಡ್ತಾ ಇರಬೇಕು. ಪ್ಲಸ್ ಮಿಡ್ಲಲ್ಲಿ ಇನ್ನೊಂದು ಅವ್ರು ಏನಾದರೂ ಫುಡ್ ಇಂಟೇಕ್ ಮಾಡೋದಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಬ್ರೇಕ್ಫಾಸ್ಟ್ ಒಂದು 8 ಗಂಟೆಯಿಂದ 8:30 ಒಳಗಡೆ ಆಯ್ತಪ್ಪ, ಲಂಚ್ 1ರಿಂದ 1:30 ಮಧ್ಯಾಹ್ನ ಟೈಮಲ್ಲಿ ಆಯಿತು, ಡಿನ್ನರ್ ಒಂದು 7 ಗಂಟೆ ಅಥವಾ 8 ಗಂಟೆಗೆ ಇತ್ತು ಮ್ಯಾಕ್ಸಿಮಮ್ ಅಂತ ಹೇಳಿದರೆ, ಈ ಮಿಡ್ಲಲ್ಲಿ ಏನು 4 ಗಂಟೆ ಅಥವಾ 5 ಗಂಟೆ ಟೈಮಲ್ಲಿ ಇರುತ್ತೆ, ಅಂಥ ಟೈಮಲ್ಲಿ ಅವರಿಗೆ ಹಸಿವಾಗುವ ಸಾಧ್ಯತೆಗಳು ಇರುತ್ತೆ. ಸೊ ಆ ಟೈಮನ್ನು ಫುಲ್ಫಿಲ್ ಮಾಡಲಿಕ್ಕೆ ಅವರು ಸ್ವಲ್ಪ ಏನು ಸ್ನ್ಯಾಕಿಂಗ್ ಮಾಡಿದರೆ ಅದನ್ನು ಡೆಫಿನೆಟ್ಲಿ ನಾವು ಪರ್ಫೆಕ್ಟ್ ಆಗಿರುವಂಥ ಒಂದು ಡಯಟ್ ಫಾರ್ ಡಯಾಬಿಟಿಕ್ ಅಂತ ಹೇಳ್ಬೋದು. ಇನ್ನು ಮಧುಮೇಹದಿಂದ ಆಗುವಂಥ ದುಷ್ಪರಿಣಾಮಗಳೇನು? ಮೊದಲನೇದಾಗಿ 3 ಥಿಂಗ್ಸ್ ನೆನ್ಪಿಟ್ಕೊಳ್ಬೇಕು. ಒಂದು ಕಣ್ಣಿಗೆ ಹಾನಿ ಆಗ್ಬೋದು, ಒಂದು ಕಿಡ್ನಿಗೆ ಹಾನಿ ಆಗ್ಬೋದು, ಒಂದು ನರಗಳಿಗೆ ಹಾನಿ ಆಗ್ಬೋದು. ರೆಟಿನೋಪತಿ, ನೆಫ್ರೋಪತಿ ಮತ್ತು ನ್ಯೂರೋಪತಿ ಅಂತ ಹೇಳ್ತೇವೆ. ರೆಟಿನೋಪತಿ ಅಂದರೆ ಈ ಎಷ್ಟರ ಮಟ್ಟಿಗೆ ಹಾನಿ ಆಗ್ಬೋದು ಅಂದರೆ, ಅವರ ಕಣ್ಣು ಒಂದು ವಿಷನ್ ಏನಿರುತ್ತೆ ಅದು ಕೂಡ ಬ್ಲರ್ ಆಗ್ಬೋದು ಅಥವಾ ಹೊರಟೋಗ್ಬೋದು. ಇನ್ನು ಕಿಡ್ನಿಗೆ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅಂದರೆ, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಅಥವಾ ಕಿಡ್ನಿ ಅಂತಹ ಏನು ಆರ್ಗನ್ಸ್ ಇದೆ, ಅದು ಹಾರ್ಟ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ವೈಟಲ್ ಆರ್ಗನ್ಸ್ ಅಂತ ಏನಿದೆ ಅದಕ್ಕೂ ಕೂಡ ಹಾನಿಯಾಗೋ ಸಾಧ್ಯತೆಗಳು ಇರುತ್ತೆ. ಮಲ್ಟಿ ಆರ್ಗನಿಗೆ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಇನ್ನು ನ್ಯೂರೋಪತಿ ಅಂತ ಏನು ಹೇಳ್ತೇವೆ, ಈ ನರಗಳಿಗೆ ತೊಂದರೆ ಆಗೋದು. ಇದರಿಂದ ಏನಾಗುತ್ತೆ ಅಂದರೆ ಡಯಾಬಿಟಿಕ್ ಫುಟ್ ಅಲ್ಸರ್ ಆಗೋ ಸಾಧ್ಯತೆಗಳಿರುತ್ತೆ. ಕಾಲಲ್ಲಿ ಹುಣ್ಣಾಗ್ಬಿಡುತ್ತೆ. ಆ ಹುಣ್ಣನ್ನು ಅವರು ಏನೋ ಚಪ್ಪಲಿ ಚುಚ್ಚಿದೆ ಅಥವಾ ಮುಳ್ಳು ಚುಚ್ಚಿದೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಹಾಗೆ ಮುಂದೆ ದೂಡ್ತಾ ಶುಗರ್ ಲೆವೆಲ್ಸ್ ಬ್ಲಡ್ಡಲ್ಲಿ ಜಾಸ್ತಿ ಇತ್ತು ಅಂತ ಹೇಳಿದರೆ, ಆ ಗಾಯ ವಾಸಿ ಆಗದೇನೆ
ಗ್ಯಾಂಗ್ರೀನ್ ಸ್ಟೇಜಿಗೆ ಏನಾದರೂ ರೀಚ್ ಆಯಿತು ಅಂದರೆ ಕೆಲವೊಂದು ಸರಿ ಒಂದೊಂದು ಸನ್ನಿವೇಶಗಳಲ್ಲಿ ಅದನ್ನು ನಾವು ಆಂಪ್ಯೂಟೇಷನ್ ಅಂದರೆ ಅದನ್ನು ಕಟ್ ಮಾಡುವ ಸಾಧ್ಯತೆಗಳು, ಅಂದರೆ ಅಂಥ ಟ್ರೀಟ್ಮೆಂಟ್ ಮಾಡುವುದು ಒಂದು ಪಾಸಿಬಿಲಿಟಿ ಬರೋದಿರುತ್ತೆ. ಸೊ ಇದನ್ನೆಲ್ಲ ನಾವು ದುಷ್ಪರಿಣಾಮಗಳು ಅಥವಾ ಕಾಂಪ್ಲಿಕೇಶನ್ಸ್ಗಳಲ್ಲಿ ಕೌಂಟ್ ಮಾಡ್ತೀವಿ. ಮಧುಮೇಹ ಇರೋರಲ್ಲಿ ಇಮ್ಯುನಿಟಿ ಸಿಸ್ಟಮ್ ಯಾವ ರೀತಿ ಇರುತ್ತೆ? ಡಯಾಬಿಟಿಸ್ ಮೆಲೈಟಿಸ್ ಅಥವಾ ಡಯಾಬಿಟಿಸ್ನಿಂದ ಬಳಲ್ತಾ ಇರೋರಲ್ಲಿ ಈ ಇನ್ಫೆಕ್ಷನ್ಸ್ಗಳು ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಅದು ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಕ್ರಮೇಣವಾಗಿ ಅವರ ಇಮ್ಯುನಿಟಿ ಕಡಿಮೆ ಆಗಲಿಕ್ಕೆ ಶುರು ಆಗುತ್ತೆ. ಜನರಲ್ ಇಮ್ಯುನಿಟಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಇಲ್ಲಿ ತುಂಬ ಫ್ಯಾಕ್ಟರ್ಸ್ಗಳು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಮೈಕ್ರೋ ಸರ್ಕ್ಯುಲೇಷನ್ ಅಂತ ಹೇಳ್ತೇವೆ ನಾವು. ಬ್ಲಡ್ ಸರ್ಕ್ಯುಲೇಷನಲ್ಲಿ ತುಂಬ ಏರ್ಪೇರ್ ಆಗ್ತಾ ಇರುತ್ತೆ. ಎಂಡ್ ಆರ್ಗನ್ಸ್ಗಳಲ್ಲಿ ಈ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ ಅದು ಸರಿಯಾಗಿ ಹೋಗ್ತಾ ಇರಲ್ಲ. ಸೊ ಮೈಕ್ರೋ ಸರ್ಕ್ಯುಲೇಷನ್ ಅಫೆಕ್ಟ್ ಆಯಿತು ಅಂತ ಹೇಳಿದರೆ ಆವಾಗ ಅವರಿಗೆ ಬೇರೆ ಬೇರೆ ತೊಂದರೆಗಳು ಆಗುವ ಸಾಧ್ಯತೆಗಳಿರುತ್ತೆ. ಪ್ಲಸ್ ಇಮ್ಯುನಿಟಿ ಕೂಡ ಕಡಿಮೆ ಇರುತ್ತೆ ಅವ್ರದ್ದು. ಹಾಗೆ ಇನ್ಫೆಕ್ಷನ್ಸ್ಗಳಿಗೆ ಅವರು ತುತ್ತಾಗುವ ಸಾಧ್ಯತೆಗಳು ಜಾಸ್ತಿ. ಓಕೆ, ಇನ್ನು ನಿಮ್ಮ ಪೇಷಂಟ್ಸ್ಗೆ ಅಮೃತ್ ನೋನಿ D+ ಅನ್ನು ನೀಡ್ತಾ ಇದ್ದೀರಾ, ಅವರ ಒಂದು ರಿಯಾಕ್ಷನ್ಸ್ ಯಾವ ರೀತಿ ಇದೆ? ಕೆಲವೊಂದು ಪೇಷಂಟ್ಸಿಗೆ ನಾನು ಆಲ್ರೆಡಿ ಕೊಡ್ತಾ ಇದ್ದೇನೆ. ಅವರು ಡೆಫಿನೆಟ್ಲಿ ದೇ ಆರ್ ಫೀಲಿಂಗ್ ಬೆಟರ್. ಎಂಥೂಸಿಯಾಸಮ್ ಲೆವೆಲ್ಸ್ ಏನಿದೆ ಅವ್ರದ್ದು, ಒಂದು ಉತ್ಸಾಹ ಏನಿದೆ, ತುಂಬ ಲೋ ಅನ್ನಿಸ್ತಾ ಇರುತ್ತೆ ಅವ್ರಿಗೆ ಯೂಶ್ವಲಿ, ಅದು ದೇ ಆರ್ ಫೀಲಿಂಗ್ ಬೆಟರ್ ಈಗ. ಪ್ಲಸ್ ಅವ್ರದ್ದು ಜನರಲ್ ಮೆಡಿಕೇಶನ್ ಏನಿರುತ್ತೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಇವತ್ತು ಮಧುಮೇಹದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮಗೋಸ್ಕರ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಶರತ್ ಕುಲಕರ್ಣಿ ಅವರು. ಕೊನೆಯದಾಗಿ ಡಾಕ್ಟರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಒಂದು ಶ್ಲೋಕ ನೆನಪಾಗುತ್ತೆ ನನಗೆ ಸುಭಾಷಿತದಿಂದ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತೇವೆ. ಯಾವುದೇ ಒಂದು ಸಾಧನೆಗೆ ಶರೀರ ತುಂಬ ಇಂಪಾರ್ಟೆಂಟು. ಸೊ ಶರೀರ ಇಲ್ದಿದ್ರೆ ಯಾವುದೂ ಸಾಧನೆ ಮಾಡಲಿಕ್ಕಾಗಲ್ಲ. ಹಾಗೆ ಎಲ್ಲರೂ ನಿಮ್ಮ ಹೆಲ್ತನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಎಲ್ರಿಗೂ ನಮಸ್ಕಾರ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅಮೃತ್ ನೋನಿ ವಿಶೇಷ ಕಾರ್ಯಕ್ರಮದಲ್ಲಿ ಮಧುಮೇಹದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ನಮಸ್ಕಾರ. ನಮ್ಮ ಯಜಮಾನ್ರು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ರು. ಕೈಕಾಲು ನೋವು, ಗ್ಯಾಸ್ಟ್ರಿಕ್ಕು ಜಾಸ್ತಿ ಆಗಿತ್ತು. ಹಾಸ್ಪಿಟ್ಲಿಗೆ ಹೋದ್ವಿ, ಎಲ್ಲೂ ವಾಸಿಯಾಗಿಲ್ಲ. ನಮ್ಮ ಮನೆಯಲ್ಲಿ ಅಡುಗೆ ಮಾಡಬೇಕಂದ್ರೆ ಇವ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಪ್ರಾಬ್ಲಮ್ ಇತ್ತು. ಹಸಿಮೆಣಸಿಕಾಯಿ ಹಾಕೋಂಗಿಲ್ಲ, ಖಾರ ಜಾಸ್ತಿ ಇಲ್ಲ, ಉಪ್ಪು ಹಾಕೋಂಗಿಲ್ಲ. ಅವರು ಸ್ನೇಹಿತರೊಬ್ಬರು ವೆಂಕಟೇಶ್ ಅಣ್ಣವರು ಅಮೃತ್ ನೋನಿ ತಗೊಳ್ಳಿ ಅಂತ ಹೇಳಿದರು. ಅದು ತೊಗೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿದ್ದಾರೆ. ಇವಾಗ ವಾಕಿಂಗ್ ಎಲ್ಲ ಚೆನ್ನಾಗಿ ಹೋಗ್ತಾರೆ. ತೊಗೊಂಡಾವಾಗಿಂದ ನನಗೆ ಸುಸ್ತು, ಗ್ಯಾಸ್ಟ್ರಿಕ್ ಎಲ್ಲ ಹೋಯ್ತು. ಶುಗರು ಕಂಟ್ರೋಲಲ್ಲಿದೆ. ಅಮೃತ್ ನೋನಿ ತಗೊಂಡ್ಮೇಲೆ ನಾವು ಆರಾಮಾಗಿದ್ದೀವಿ. ನೀವು ತಗೊಳ್ಳಿ, ಏನೇ ಸಮಸ್ಯೆ ಬಂದರೂ ಇದರಲ್ಲಿ ಪರಿಹಾರ ಆಗುತ್ತೆ ಅಮೃತ್ ನೋನಿಯಿಂದ. ಅಮೃತ್ ನೋನಿ D+ ಅನ್ನು ಬಳಸಿ ಲಕ್ಷಾಂತರ ಜನ ಒಳ್ಳೆ ರಿಸಲ್ಟ್ಸ್ ಅನ್ನು ಪಡ್ಕೊಂಡಿದ್ದಾರೆ. ಶುಗರ್ ಬಂದಿದ ತಕ್ಷಣ ನೂರಾರು ವೆರೈಟಿ ಔಷಧಿ ಇರುವಂಥ ಈ ಒಂದು ಕಾಲದಲ್ಲಿ ನೋಣಿನಲ್ಲೇ ಹಲವಾರು ಬಗೆಯ ಔಷಧಿಗಳು ಸಿಕ್ಕಿದ್ರೂ ಕೂಡ ಅಮೃತ್ ನೋನಿ D+ ಅನ್ನು ಬಳಸ್ತಾ ಇದ್ದಾರೆ. ಇದರ ಮುಖ್ಯ ಕಾರಣ ಕ್ವಾಲಿಟಿ. ಅಮೃತ್ ನೋನಿ D+ ಹೇಗೆ ತಯಾರಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ವ್ಯಾಲ್ಯೂ ಪ್ರಾಡಕ್ಟ್ಸ್ ಉತ್ಪನ್ನಗಳನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನ ನೀವೇ ನೋಡಿದ್ರಿ. ಈಗ ಅಮೃತ್ ನೋನಿ D+ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸೋದಕ್ಕೆ ನಮ್ಮೊಟ್ಟಿಗೆ ವ್ಯಾಲ್ಯೂ ಪ್ರಾಡಕ್ಟ್ಸ್ನ ರಿಸರ್ಚ್ ಹೆಡ್ ಆಗಿರುವಂಥ ಚಂದ್ರಮೋಹನ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಅಮ್ಮ. ನೋಣಿ ಹಣ್ಣಿನ ಬಗ್ಗೆ ಈಗ ನಮ್ಮೆಲ್ರಿಗೂ ಸ್ವಲ್ಪ ತಿಳಿತಾ ಬಂದಿದೆ. ನೋಣಿ ಹಣ್ಣಿನ ಬಗ್ಗೆ ನೀವೇನು ಹೇಳ್ತೀರಾ? ನೋನಿ ಅತ್ಯಂತ ವಿಶಿಷ್ಟವಾದ ಹಣ್ಣು. ಪ್ರಪಂಚದಲ್ಲಿ ಯಾವುದೇ ಹಣ್ಣು ತರಕಾರಿಯಲ್ಲೂ ಇರಲಾರದ ಹಲವು ಫೈಟೋಕೆಮಿಕಲ್ಸ್ಗಳು ಮತ್ತು ಒಂದು ಅದ್ಭುತವಾದ ದೇವರು ಇಟ್ಟಿರ್ತಕ್ಕಂಥ ಸೃಷ್ಟಿಯಲ್ಲಿ ನೋನಿ ಒಂದು ಹಣ್ಣು ಅಂತ ಹೇಳ್ಬೋದು. ಏಕೆಂದರೆ ಸುಮಾರು 15,000ಕ್ಕೂ ಹೆಚ್ಚು ಜನ ಇವತ್ತಿನ ದಿವಸ ಈ ಹಣ್ಣಿನ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಅಮೇರಿಕಾ, ಫ್ರಾನ್ಸು, ಬ್ರಿಟನ್ ಎಲ್ಲ ಕಡೆಗೂ. ಈ ವಿಶೇಷವಾಗಿ ಇದರಲ್ಲಿ ಒಂದು ಮಾಲಿಕ್ಯೂಲ್ನ ಫೈಂಡ್ ಔಟ್ ಮಾಡಿದ್ರು ಫಸ್ಟ್. ಅದ್ರ ಹೆಸರು ಕ್ಸೆರೋನಿನ್ ಅಂತೇಳಿ. ಈ ಕ್ಸೆರೋನಿನ್ ಇದರಲ್ಲಿ ಇದೆ ಅಂತ ಕಂಡು ಹಿಡಿದ ಮೇಲೆ ಈ ಹಣ್ಣಿನ ಬಗ್ಗೆ ಆಸಕ್ತಿ ಮೂಡಿತು. ಪ್ರಪಂಚದಾದ್ಯಂತ ಇವತ್ತಿನ ದಿವಸ 5 ಕೋಟಿಗೂ ಹೆಚ್ಚು ಪೇಜ್ ಇನ್ಫಾರ್ಮೇಷನ್ ಈ ಹಣ್ಣಿನ ಬಗ್ಗೆ ಇದೆ ಅಂದರೆ ನೀವು ಅರ್ಥ ಮಾಡ್ಕೋಬೋದು ಅದು ಎಷ್ಟು ವಿಶಾಲವಾದ ಇನ್ಫಾರ್ಮೇಷನ್ ಅದರಲ್ಲಿ ಲಭ್ಯ ಇದೆ ಅಂತೇಳಿ. ಕಾರಣ ಏನಪ್ಪ ಅಂದರೆ ಈಗ ಮೊದಲನೇದಾಗಿ ಈ ಕ್ಸೆರೋನಿನ್ ನಮ್ಮ ದೇಹದ ಯಾವುದೇ ಜೀವಕೋಶಗಳ ಮೇಲೆ ಕೆಲಸ ಮಾಡಿ ಅಬ್ನಾರ್ಮಲ್ ಜೀವಕೋಶಗಳನ್ನ ನಾರ್ಮಲ್ ಜೀವಕೋಶ ಕನ್ವರ್ಟ್ ಮಾಡುತ್ತೆ. ಎರಡನೇದಾಗಿ ನಮ್ಮ ದೇಹದ ಯಾವುದೇ ಅಂಗದ ಆರೋಗ್ಯ ಸರಿ ಇಲ್ಲದೆ ಇದ್ದರೆ ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಆಮೇಲೆ ಜೀವಕೋಶ ಲೆವೆಲಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಊಟ ಮಾಡಿದ ಆಹಾರದಲ್ಲಿರೋ ಮಾಲಿಕ್ಯೂಲ್ ಇರ್ಬೋದು ಅಥವಾ ಔಷಧಿಯ ಮಾಲಿಕ್ಯೂಲ್ ಇರ್ಬೋದು, ಅದನ್ನ ಸುಲಭವಾಗಿ ಜೀವಕೋಶದೊಳಗೆ ಕಳಿಸಿ ಜೀವಕೋಶಗಳನ್ನ ಆರೋಗ್ಯ ಇಡುತ್ತೆ. ಫಸ್ಟ್ ಪಾಯಿಂಟ್.
ಈ ಒಂದು ಜೆರೋನಿನ್ ಅಂತ ಏನು ಹೇಳಿದೆ, ಇದು ಅನಾನಸ್ ಹಣ್ಣಲ್ಲಿ ಸ್ವಲ್ಪ ಸಿಗುತ್ತೆ, ಅದು ಬಿಟ್ಟರೆ ಬೇರೆ ಹಣ್ಣು ತರಕಾರಿಯಲ್ಲಿ ನಮ್ಗೆ ಇಲ್ಲ. ಆ ದೃಷ್ಟಿಯಿಂದನೇ ಇವತ್ತೇ ನೋನಿ ಇಷ್ಟು ಪ್ರಸಿದ್ಧಿ ಆಗಿತ್ತು. ಬೇಸಿಕಲಿ ಇಂಡಿಯಾದೇ ಫ್ರೂಟ್, ನಮಗೆಲ್ಲ ಗೊತ್ತದು. ಆಯುಷ್ಕಾ ಅಂತಲೂ ಕರಿತೀವಿ. ಆಮೇಲೆ ನೋನಿಗೆ ವಿಶೇಷವಾಗಿ ಪ್ರಪಂಚದಲ್ಲಿ ಬೇರೆ ಬೇರೆ ಹೆಸರಿದೆ. ನೋನಿ, ನೀನೋನ್, ಹೀಗೆ ಬೇರೆ ಬೇರೆ ಹೆಸರಿದೆ. ಈ ನೋನಿ ಅನ್ನೋ ಹೆಸರು ಬಂದಿತ್ತು ಅಮೇರಿಕಾದ ಹವಾಯಿ ದ್ವೀಪದಿಂದ. ಬೇಸಿಕಲಿ ಅಲ್ಲಿ ಈ ಜೆರೋನಿನ್ ಕಂಡುಹಿಡಿದಿದ್ದು ರಾಲ್ಫ್ ಎನ್ಕಿ ಅಂತಕ್ಕಂಥ ಒಬ್ಬ ಸೈಂಟಿಸ್ಟು. ಇದಾದಮೇಲೆ ಏನಾಯಿತು ಅಂದರೆ ಇದ್ರ ವೈಶಿಷ್ಟ್ಯತೆ ಎಷ್ಟಿದೆ ಅಂದರೆ, ಇದರಲ್ಲಿ ಇದುವರೆಗೂ ರಿಸರ್ಚ್ ಆಗಿರೋ ಪ್ರಕಾರ 700ಕ್ಕೂ ಹೆಚ್ಚು ಫೈಟೋಕೆಮಿಕಲ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದಿಟ್ಟಿದ್ದಾರೆ. ಆಮೇಲೆ ಸುಮಾರು 164 ಹೆಚ್ಚು ಪೋಷಕಾಂಶಗಳನ್ನ ಕಂಡುಹಿಡಿದಿದ್ದಾರೆ. ಇದರಲ್ಲಿ ವಿಶಿಷ್ಟವಾಗಿ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ನೈಟ್ರೇಟ್ಸ್ಗಳ ಗುಂಪಿದೆ ಅಂತಲೂ ಫೈಂಡ್ ಔಟ್ ಮಾಡಿದ್ದಾರೆ. ಈ ಎಲ್ಲ ಇರೋದ್ರಿಂದಲೇ ನಮ್ಮ ದೇಹದ ಯಾವುದೇ ಅನಾರೋಗ್ಯ ಸ್ಥಿತಿಯಲ್ಲಿ ಇದು ಕೆಲಸ ಮಾಡಿ ಆರೋಗ್ಯ ಥರ ಕೆಲಸ ಮಾಡುತ್ತೆ. ನೀವು ಯಾವುದಾದ್ರು ಹೇಳಿ, ಇದು ಈವನ್ ಕೆಮ್ಮು, ನೆಗಡಿ, ಶೀತದಿಂದ ಹಿಡಿದು ಕ್ಯಾನ್ಸರ್ವರೆಗೂ ದೇಹನ ನಾರ್ಮಲ್ ಮಾಡೋ ಶಕ್ತಿ ಇದೆ ಅಂತೇಳಿ ಹಣ್ಣನ್ನು ಇವತ್ತೇ ಹೇಳಿರೋದ್ರಿಂದಲೇ ಇಷ್ಟು ಮಟ್ಟಿಗೆ ಪ್ರಪಂಚದಾದ್ಯಂತ ಫೇಮಸ್ ಆಗಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ. ಈಗ ಮಧುಮೇಹ ಇದೆ ಅಂತ ಗೊತ್ತಾಗಿದ ತಕ್ಷಣ ಅಮೃತ್ ನೋನಿ D+ ಬೇಕು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಇಷ್ಟರ ಮಟ್ಟಿಗೆ ಇದು ಫೇಮಸ್ ಆಗೋದಕ್ಕೆ ಕಾರಣ ಏನು? ಈ 10 ವರ್ಷದಲ್ಲಿ ನಾನು ಕಂಡಿರೋದೇನೆಂದರೆ, ಲಕ್ಷಾಂತರ ಜನ ಡಯಾಬಿಟಿಕ್ ಪೇಷಂಟ್ಗಳು ಇವತ್ತಿನ ಸಹ ಅತಿ ಹೆಚ್ಚು HbA1c ಇರೋರು, ಸುಮಾರು 11, 12 ಇರೋರು ಸಹ ಇವತ್ತು 6, 5.5, 4.8ವರೆಗೂ HbA1c ಬಂದ ರೆಕಾರ್ಡ್ಗಳಿದೆ. ಇದು ಅಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದಲೇ ಜನ ಉಪಯೋಗಿಸಿದವ್ರಿಗೆ, ಅವ್ರಿಗೆ ಕಂಡಿರ್ತಕ್ಕಂಥ ರಿಸಲ್ಟಿಂದ ಅವ್ರು ಇನ್ನೊಬ್ರಿಗೆ ಹೇಳಿ ಅವರೇ ಅವರು ಪ್ರಚಾರ ಮಾಡಿ ಇವತ್ತು ನಮಗೆ ಈ ಸ್ಥಿತಿಗೆ ತಂದಿದ್ದಾರೆ ಅನ್ನೋದು ಫಸ್ಟ್ ಪಾಯಿಂಟ್. ನಮ್ಮದೇ ಆದ ಒಂದು ನೋನಿ ಬೆಳೆಗಾರ ಒಂದು ಕುಟುಂಬ, ಒಂದು ಸಂಘವನ್ನು ಮಾಡ್ಕೊಂಡಿದ್ವಿ. ಅಲ್ಲಿ ನಾವು ನೈಸರ್ಗಿಕವಾಗಿ ಕೃಷಿ ಮಾಡಿದ ಹಣ್ಣನ್ನು ಮಾಡ್ತೀವಿ. ಈ ಹಣ್ಣನ್ನು ನಾವು ಸರಿಯಾಗಿ ಬೆಳೆಯೋದಕ್ಕೆ, ವ್ಯವಸ್ಥಿತವಾಗಿ ಬೆಳೆಯೋದಕ್ಕೆ, ಸೈಂಟಿಫಿಕ್ಕಾಗಿ ಬೆಳೆಯೋದಕ್ಕೆ ವಿಜ್ಞಾನಿಗಳ ಸಪೋರ್ಟ್ ತೊಗೊಳ್ತೀವಿ. ಅನುಭವಸ್ಥ ತಂತ್ರಜ್ಞರು ಪಾಠ ಮಾಡಿ ನಮ್ಮ ರೈತರಿಗೆ ಹೇಳ್ಕೊಟ್ಟಿರ್ತಾರೆ, ಈ ಹಣ್ಣನ್ನು ಯಾವ ಸ್ಟೇಜಲ್ಲಿ ನಾವು ತೆಗೆದ್ರೆ ಅದರಲ್ಲಿ ಅತಿ ಹೆಚ್ಚು ಪೋಷಕಾಂಶ ಇರುತ್ತೆ, ಅತಿ ಹೆಚ್ಚು ರೋಗ ನಿವಾರಕ ಗುಣ ಇರುತ್ತೆ ಅಂತ ಹಣ್ಣನ್ನು ಸೆಲೆಕ್ಟ್ ಮಾಡ್ತೀವಿ. ಈಗ ಅಮೃತ್ ನೋನಿ D+ ಅಲ್ಲಿ ನಾವು ಗಮನಿಸಿದಂಗೆ ನೋನಿ ಇದೆ, ಸಪ್ತಚಕ್ರ ಇದೆ. ಈ ಸಪ್ತಚಕ್ರಕ್ಕೆ ಏಕನಾಯಕ ಅಂತ ಕರಿತೀವಿ ಆ್ಯಕ್ಚುಲಿ. ಅದ್ರ ಜೊತೆಗೆ ಅಮೃತ ಬಳ್ಳಿ ಇದೆ, ವೃಕ್ಷಾಂಬಲ ಇದೆ, ಈ ಎಲ್ಲ ಸ್ಟೀವಿಯಾ ಇದೆ. ಈ ಎಲ್ಲ ಹರಬುಗಳು ಸಹ ಅತ್ಯಂತ ವಿಶಿಷ್ಟ ರೀತಿಯ ಗುಣಗಳನ್ನ ಹೊಂದಿರ್ತಾವೆ. ಅಂದರೆ ಆ ಎಲ್ಲ ಹರ್ಬ್ಗಳನ್ನು ಆಯಾ ಹರ್ಬಿನ ಕ್ವಾಲಿಟಿ ಅತ್ಯಂತ ಹೆಚ್ಚಿದ್ದಾಗ ಸೆಲೆಕ್ಟ್ ಮಾಡೋದ್ರಿಂದ ನಮ್ಮ ಪ್ರಾಡಕ್ಟು ಸಹ ರಿಸಲ್ಟ್ ಓರಿಯೆಂಟೆಡ್ ಆಗಿದೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ನಾವು ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಹೆಂಗೆ ರಾ ಮೆಟೀರಿಯಲ್ನ ಸೆಲೆಕ್ಟ್ ಮಾಡ್ತೀವೋ ಟೆಸ್ಟ್ ಮಾಡಿ ಸೆಲೆಕ್ಟ್ ಮಾಡ್ತೀವಿ ಎಲ್ಲದನ್ನು ನಾವು. ಅದಾದಮೇಲೆ ಆ ಪ್ರೋಸೆಸ್ ಮಾಡಬೇಕಾದ್ರೆ ಪ್ರತಿ ಹಂತದ ಪ್ರೋಸೆಸ್ನಲ್ಲೂ 4-5 ಹಂತದ ಪ್ರೋಸೆಸ್ನಲ್ಲಿ ಪ್ರತಿ ಹಂತದ ಪ್ರೋಸೆಸ್ನಲ್ಲೂ ಕ್ವಾಲಿಟಿ ಚೆಕ್ ಮಾಡುತ್ತೆ ನಮ್ಮ ಟೀಮ್. ಆ ಕ್ವಾಲಿಟಿ ಇದೆ ಅಂದರೆ ಮಾತ್ರ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗುತ್ತೆ. ಅದು ಪ್ರತಿ ಹಂತದಲ್ಲೂ ಕ್ವಾಲಿಟಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾ ಇದ್ದಾರೆ. ಈ ಫಸ್ಟ್ ಪ್ರಿಫರೆನ್ಸ್ ಕೊಡೋದ್ರಿಂದಲೇ ಪ್ರತಿ ಬಾಟ್ಲು, ಅದು ಎಷ್ಟೇ ಬಾಟ್ಲು ಮಾಡಿದ್ರು ಸಹ ಆ ಬಾಟ್ಲು ಸಹ ಅಷ್ಟೇ ರಿಸಲ್ಟ್ ಓರಿಯೆಂಟೆಡ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಕಾರಣದಿಂದನೇ ನಮಗೆ ಆಯುಷ್ ಲೈಸೆನ್ಸ್ ಇದೆ, ISO ಇದೆ, ಆಮೇಲೆ ಅದ್ರ ಜೊತೆಗೆ ನಮಗೆ ಈವನ್ GMP ಸರ್ಟಿಫಿಕೇಟ್ ಇದೆ. ಈ ಎಲ್ಲ ಕ್ವಾಲಿಟಿನ ನೋಡಿ 10 ವರ್ಷದಲ್ಲಿ ನಮ್ಮದು ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅಮೃತ್ ನೋನಿಯ ಒಂದು ಹಣ್ಣನ್ನು ಕ್ರಷ್ ಮಾಡಿ ನೋನಿ ಅಂತಕ್ಕಂಥ ವಿಷಯದಲ್ಲಿ ಬಂದರೆ ವಿ ಆರ್ ದ ಫಸ್ಟ್ ಪೀಪಲ್ ಅಂತ ಹೇಳ್ಬೋದು. GMP ಸರ್ಟಿಫಿಕೇಟ್ ತೊಗೊಂಡಿರ್ತಕ್ಕಂಥದ್ದು, ಆಮೇಲೆ ಇಷ್ಟು 100 ಎಕರೆ ಜಮೀನನ್ನು ಬೆಳೆದಿರ್ತಕ್ಕಂಥವ್ರು, ಇಷ್ಟು ಆರ್ಗನೈಸ್ ಮಾಡಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಾಡಿರ್ತಕ್ಕಂಥ ಏಕೈಕ ಹೆಮ್ಮೆಯ ಸಮಸ್ಯೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆ್ಯಕ್ಚುಲಿ. ಅಮೃತ್ ನೋನಿ D+ ಮಧುಮೇಹ ಇರೋರಿಗೆ ಯಾವ ಥರ ಕೆಲಸ ಮಾಡುತ್ತೆ? ಮಧುಮೇಹ ಇರೋರಿಗೆ ಈ ಪ್ಯಾನ್ಕ್ರಿಯಾಸ್ ಎಫಿಷಿಯನ್ಸಿ ಕಡಿಮೆ ಇರುತ್ತೆ ಆ್ಯಕ್ಚುಲಿ. ಅಂದರೆ 2-3 ಕಾರಣದಿಂದ ಇರುತ್ತೆ. ಒಂದು, ಡ್ಯೂ ಟು ಫ್ಯಾಟ್ನೆಸ್ ಏನಾಗುತ್ತೆ ಅಂದರೆ ಪ್ಯಾನ್ಕ್ರಿಯಾಸ್ ಎಫಿಷಿಯನ್ಸಿ ಕಮ್ಮಿ ಆಗಿರುತ್ತೆ. ಈ ಪ್ಯಾನ್ಕ್ರಿಯಾಸ್ ಎಫಿಷಿಯನ್ಸಿ ಕಮ್ಮಿ ಇದ್ದಾಗ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಇರುತ್ತೆ. ಆ್ಯಕ್ಚುಲಿ ಈ ಪ್ಯಾನ್ಕ್ರಿಯಾಸ್ ಅನ್ನೋದು ನಮಗೆಲ್ಲ ಗೊತ್ತಿರೋಗೆ ಇನ್ಸುಲಿನ್ ಒಂದೇ ಉತ್ಪತ್ತಿ ಮಾಡಲ್ಲ. ನಮ್ಮ ಜೀರ್ಣಕ್ರಿಯೆಯಲ್ಲೂ ಅದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅನೇಕ ಎಂಜೈಮ್ಗಳು ಕೆಲಸ ಮಾಡ್ತಾ ಇರ್ತಾವೆ. ಈ ಎಂಜೈಮ್ಗಳು ಕಡಿಮೆ ಆಗೋದ್ರಿಂದ ಡಯಾಬಿಟಿಕ್ ಪೀಪಲಲ್ಲಿ ಈ ಗ್ಯಾಸ್ಟ್ರೈಟಿಸ್ ಭಾಳ ಜಾಸ್ತಿ ಆಗುತ್ತೆ. ಇಲ್ಲೂ ಸಹ ಈ ನೋನಿಯಲ್ಲಿ ಇರ್ತಕ್ಕಂಥ ಜೆರೋನಿನ್ ಅವನ್ನ ನಾರ್ಮಲ್ ಮಾಡಿದಾಗ ಎಂಜೈಮ್ ಪ್ರೊಡಕ್ಷನ್ನು ನಾರ್ಮಲ್ ಆಗಿಬಿಟ್ಟು ಅವರಲ್ಲಿ ಅನೇಕ ರೀತಿಯ ಡಯಾಬಿಟಿಕ್ಕಿಂದ ಉಂಟಾಗ್ತಕ್ಕಂಥ ಸೈಡ್ ಎಫೆಕ್ಟ್ಗಳನ್ನ ಕಮ್ಮಿ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ.
ಅದ್ರ ಜೊತೆಯಲ್ಲೇ ನಮಗೆಲ್ಲ ಗೊತ್ತಿದೆ ಡಯಾಬಿಟಿಕ್ ಇದ್ದವ್ರಿಗೆಲ್ಲರೂ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅಂತ. ಬಟ್ ಅಮೃತ್ ನೋನಿಯಲ್ಲಿರ್ತಕ್ಕಂಥ ನೋನಿ ಕಂಟೆಂಟಲ್ಲಿ ಅತ್ಯಂತ ಹೆಚ್ಚು ಇಮ್ಯುನೋ ಮಾಡ್ಯುಲೇಟರ್ಸ್ಗಳ ಒಂದು ಫೈಟೋಕೆಮಿಕಲ್ ಗುಂಪಿದೆ. ಇದೇನು ಮಾಡುತ್ತೆ, ನಮ್ಮ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡೋದ್ರ ಮುಖಾಂತರ ಬೇರೆ ಥರದಿಂದ ಆಗ್ತಕ್ಕಂಥ ಸೈಡ್ ಎಫೆಕ್ಟ್ಗಳನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಕ್ಚುಲಿ ಇದ್ರ ಜೊತೆಗೆ ಎಲ್ಲ ಡಯಾಬಿಟಿಕ್ ಪೀಪಲಲ್ಲೂ ಈ ಡೈಜೆಷನ್ ಪವರ್ ಕಡಿಮೆ ಆಗೋದ್ರಿಂದ ನಮ್ಮ ದೇಹಕ್ಕೆ ಅವಶ್ಯಕತೆ ಇರತಕ್ಕಂಥ ಪೋಷಕಾಂಶಗಳು ಲಭಿಸ್ತಾ ಇರಲ್ಲ. ಆದರೆ ನೋನಿಯಲ್ಲಿ 164 ಹೆಚ್ಚು ಪೋಷಕಾಂಶಗಳು ಇರೋದ್ರಿಂದ ಆ ಪೋಷಕಾಂಶಗಳನ್ನ ಜೀವಕೋಶಗಳಿಗೆ ಕೊಡೋದ್ರ ಮುಖಾಂತರ ಒಬ್ಬ ಡಯಾಬಿಟಿಕ್ ಪೀಪಲ್ ಯಾವತ್ತೂ ಆರೋಗ್ಯ ಇರೋಂಗೆ ನೋಡ್ಕೊಳುತ್ತೆ. ಇದ್ರ ಜೊತೆಗೆ ನೋನಿ ಜೊತೆಗೆ ನಾವು ಹಾಕಿರ್ತಕ್ಕಂಥ ಅಮೃತ ಬಳ್ಳಿ ಇದೆ. ಈ ಅಮೃತ ಬಳ್ಳಿ ಏನು ಮಾಡುತ್ತೆ ಅಂತ ಹೇಳಿದರೆ ಇಮ್ಯುನೋ ಮಾಡ್ಯುಲೇಟರ್ ಕೆಲಸ ಮಾಡೋ ಜೊತೆಗೆ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಅಮೃತ ಬಳ್ಳಿ ನಮ್ಮ ದೇಹದಲ್ಲಿ ಬೇರೆ ಬದಲಾವಣೆ ಆಗದಂಗೆ ನೋಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಸಪ್ತಚಕ್ರನೂ ಅಷ್ಟೇ. ಈ ಸಪ್ತಚಕ್ರ ಏನಪ್ಪ ಅಂದರೆ ಬೆಸ್ಟ್ ಶುಗರ್ ರಿಡ್ಯೂಸಿಂಗ್ ಹರ್ಬ್. ಅದೊಂದೇ ಮಾಡಲ್ಲ, ನಮ್ಮ ಮೂತ್ರಪಿಂಡದಲ್ಲಿ ಯಾವುದಾದ್ರು ತೊಂದರೆ ಆದರೆ ಅದು ತೊಂದರೆ ಆಗದಂಗೆ ತಡೆಗಟ್ಟತಕ್ಕಂಥ ಶಕ್ತಿ ಈ ಒಂದು ಸಪ್ತಚಕ್ರಕ್ಕಿದೆ ಅಂತ ವಿಜ್ಞಾನಿಗಳು ಪ್ರೂವ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಂಥ ಸಪ್ತಚಕ್ರನ ಅಮೃತ್ ನೋನಿ D+ಅಲ್ಲಿ ನಾವು ಬಳಸಿರೋದ್ರಿಂದ ಅಮೃತ್ ನೋನಿ D+ ಒಂದು ಸೇಫ್ಟಿಯಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ, ಕಿಡ್ನಿಗೆ ಸೈಡ್ ಎಫೆಕ್ಟ್ ಇಲ್ದಂಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಾವು ಸ್ಟೀವಿಯಾ ಹಾಕಿದ್ದೀವಿ. ಸ್ಟೀವಿಯಾ ಅಂತ ಹೇಳಿದರೆ ಇದು ನಾವು ಸಿಹಿ ತುಳಸಿ ಅಂತ ಕರಿತೀವಿ. ಅಂದರೆ ಇದು ಪ್ಯಾನ್ಕ್ರಿಯಾಸ್ಟಿಕ್ ಎಫಿಷಿಯನ್ಸಿನ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ನಮ್ಮ ನಾಲಿಗೆಗೆ ಮಧುರವಾಗಿರುತ್ತೆ ಅದು. ಆ್ಯಕ್ಚುಲಿ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಫೈಟೋಕೆಮಿಕಲ್ಸ್ಗಳು ನಾವು ಅನಾಲಿಸಿಸ್ ಮಾಡ್ತಾ ಹೋದರೆ ಅದು ಒಂದು ಅದ್ಭುತವಾದ ಇದು ಅಂತ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದಲೇ ಅಮೃತ್ ನೋನಿ D+ ಒಂದು ಅದ್ಭುತವಾದ ಕಾಂಪೋಸಿಷನ್ನು, ಪರ್ಫೆಕ್ಟ್ ಕಾಂಪೋಸಿಷನ್ ಟು ರಿಡ್ಯೂಸ್ ಡಯಾಬಿಟಿಕ್ ಅಂತ ಹೇಳ್ಬೋದು. ಈ ಒಂದು ಅಮೃತ್ ನೋನಿ D+ ಬೇರೆ ಯಾವ ಎಲ್ಲ ಸಮಸ್ಯೆಗಳಿಗೆ ಕೆಲಸ ಮಾಡುತ್ತೆ? ಅಮೃತ್ ನೋನಿಯಲ್ಲಿ ನೋನಿ ಹಣ್ಣು ಮತ್ತು ಬೇರೆ ಹರ್ಬುಗಳೆಲ್ಲವೂ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಈಗ ಉದಾಹರಣೆಗೆ BP ಇರ್ಬೋದು. ಈಗ ಭಾಳ ಜನಕ್ಕೆ ಡಯಾಬಿಟಿಕ್ ಇದ್ದರೆ ಜೊತೆಗೆ BP ಬರುತ್ತೆ, ಅವ್ರ ಬ್ರದರ್ ಇದ್ದಂಗೆ ಅದು. ಆ್ಯಕ್ಚುಲಿ ಆ BPಗೂ ಸಹ ಇದು ಔಷಧಿಯ ಇದು ಏನು ಮಾಡುತ್ತೆ, BP ಡೌನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ರಕ್ತನಾಳಗಳ ಸಮಸ್ಯೆನ ಸರಿ ಮಾಡುತ್ತೆ. ಯಾಕೆಂದರೆ ಇದೊಂದು ಸ್ಕೋಪಲ್ಟಿನ್ ಅಂತ ಒಂದು ಕಂಟೆಂಟ್ ಇದೆ ನೋನಿಯಲ್ಲಿ. ಸ್ಕೋಪಲ್ಟಿನ್ ಏನು ಮಾಡುತ್ತೆ ಅಂದರೆ ರಕ್ತನಾಳಗಳನ್ನ ಅಗಲ ಮಾಡಿ ರಕ್ತ ಹರಿತಕ್ಕಂಥ ವೇಗನ ನಾರ್ಮಲ್ ಮಾಡೋದ್ರಿಂದ BP ಕಮ್ಮಿ ಮಾಡುತ್ತೆ. ಅದ್ರ ಮುಖಾಂತರ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ. ನಮಗೆಲ್ಲ ಗೊತ್ತಿದೆ ಕೊಬ್ಬು ಭಾಳ ಕೆಟ್ಟದ್ದು ಅಂತೇಳಿ. ಇದು LDLನ ಕಡಿಮೆ ಮಾಡಿ HDL ಜಾಸ್ತಿ ಮಾಡೋದ್ರಿಂದ ಡಯಾಬಿಟಿಸ್ ಜೊತೆಗೆ ಬರ್ತಕ್ಕಂಥ ಈ ಥರ ಸಮಸ್ಯೆಗಳನ್ನ ಕಮ್ಮಿ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಅದ್ರ ಜೊತೆಗೆ ಡಯಾಬಿಟಿಕ್ ಜೊತೆಗೆ ಅಕಸ್ಮಾತ್ ವೆರಿಕೋಸ್ ವೇನ್ ಇದ್ದರೆ ಹೆಲ್ಪ್ ಮಾಡುತ್ತೆ, ಅಸ್ತಮಾ ಇದ್ದರೆ ಹೆಲ್ಪ್ ಮಾಡುತ್ತೆ, ಡಯಾಬಿಟಿಸ್ ಜೊತೆಗೆ ಥೈರಾಯ್ಡ್ ಇದ್ದರೆ ಹೆಲ್ಪ್ ಮಾಡುತ್ತೆ. ಹೀಗೆ ಇದು ಡಯಾಬಿಟಿಸು ಮತ್ತು ಡಯಾಬಿಟಿಕ್ ರಿಲೇಟೆಡ್ ಸೃಷ್ಟಿಯಾಗ್ತಕ್ಕಂಥ ಅನೇಕ ಸಮಸ್ಯೆಗಳು ಜೊತೆಗೆ ನಮ್ಮ ದೇಹದಲ್ಲಿ ಬೇರೆ ರೀತಿಯಿಂದ ಆಗ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಇದೊಂದು ಸಿದ್ಧೌಷಧ ಅಂತ ಹೇಳ್ಬೋದು ನಾವು. ಅಮೃತ್ ನೋನಿ D+ ಮೇಲೆ ಯಾವೆಲ್ಲ ರಿಸರ್ಚ್ಗಳು ನಡೆದಿದೆ? ಬೇಸಿಕಲಿ ಅಮೃತ್ ನೋನಿ D+ಅನ್ನು ನಾವು ಸ್ಟಾರ್ಟ್ ಮಾಡಿದಾಗ, ನಮ್ಮ ಕಂಪ್ನಿಯಲ್ಲಿ ಸ್ಟಾರ್ಟ್ ಮಾಡಿದಾಗ ಒಂದು 2 ವರ್ಷಗಳ ಕಾಲ ಇದರ ಪ್ರತಿಯೊಂದು ಹರ್ಬ್ಗಳು ಏನು ಕೆಲಸ ಮಾಡುತ್ತೆ ಅಂತ ನಾವು ಸ್ಟಡಿ ಮಾಡಿದ್ವಿ. ಇದನ್ನು ನಾವು ಪ್ರೀ ಕ್ಲಿನಿಕಲ್ ಸ್ಟಡಿ ಅಂತ ಹೇಳ್ಬೋದು ನಾವು. ಈ ಪ್ರೀ ಕ್ಲಿನಿಕಲ್ ಸ್ಟಡಿಯಲ್ಲಿ ನಾವು ಇಲಿಗಳ ಮೇಲೆ D+ಅನ್ನು ಕೊಟ್ಟು ಯಾವುದಾದ್ರು ಅಂಗಗಳ ಮೇಲೆ ಇದ್ರ ಎಫೆಕ್ಟ್ ಆಗುತ್ತಾ, ಇಲ್ಲಿ ಎಫೆಕ್ಟ್ ಆಗುತ್ತಾ, ಕೆಟ್ಟ ಎಫೆಕ್ಟ್ ಆಗುತ್ತಾ ಅಂತ ಸ್ಟಡಿ ಮಾಡಿ ಇದರಿಂದ ಯಾವುದು ಕೆಟ್ಟ ಎಫೆಕ್ಟ್ ಆಗಲ್ಲ, ದುಷ್ಪರಿಣಾಮ ಬೀರಲ್ಲ ಅನ್ನೋ ಕನ್ಫರ್ಮೇಷನ್ನ ನಾವು ಖಾತ್ರಿ ಮಾಡ್ಕೊಂಡಿದ್ವಿ. ಬಿಳಿ ಇಲಿಗಳಿಗೆ ಡಯಾಬಿಟಿಸ್ ಬರೆಸಿ ಆ ಡಯಾಬಿಟಿಕ್ ಬಂದಿರತಕ್ಕಂಥ ಇಲಿಗಳಿಗೆ D+ ಕೊಟ್ಟು ಯಾವ ಮಟ್ಟದಲ್ಲಿ ಶುಗರ್ ಲೆವೆಲ್ ಕಡಿಮೆ ಆಗಿದೆ ಆ ಒಂದು ಇಲಿಗಳಲ್ಲಿ ಅನ್ನೋದನ್ನು ಟೆಸ್ಟ್ ಮಾಡಿ ಹೆಂಗೆ ಇದು ಡಯಾಬಿಟಿಕ್ಕಿಗೆ ಒಂದು ಸಿದ್ಧೌಷಧ ಕೆಲಸ ಮಾಡುತ್ತೆ ಅಂತ ನಾವು ಕಂಡುಕೊಂಡಿದ್ದೀವಿ. ಈ ಟೆಸ್ಟ್ಗಳು ಆದಮೇಲೆ ನಾವೇನು ಮಾಡಿದ್ದೀವಿ ಅಂತ ಅನೇಕ ನಮ್ಮ ಸ್ನೇಹಿತ ಡಾಕ್ಟ್ರುಗಳಿಗೆ ಕೊಟ್ಟು ಅವ್ರ ಮುಖಾಂತರ ಅವರ ರೋಗಿಗಳ ಬಳಗದ ಮೇಲೆ ಪ್ರಯೋಗ ಮಾಡಿ ಅವರು ರಿಸಲ್ಟ್ ಹೆಂಗೆ ಬಂದಿದೆ ಅಂತ ನಮಗೆ ತಿಳಿಸಿದ ಮೇಲೆ ಈ ಪ್ರಾಡಕ್ಟನ್ನ ಎಲ್ಲ ಲೈಸೆನ್ಸ್ಗಳನ್ನ ತೊಗೊಂಡು, ಆಯುಷ್ ಲೈಸೆನ್ಸು, ISO ಲೈಸೆನ್ಸು, ಆಮೇಲೆ GMP ಎಲ್ಲ ತೊಗೊಂಡು ನಾವು ಇದನ್ನ ಮಾರ್ಕೆಟಿಗೆ ಬಿಟ್ಟಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಆ್ಯಕ್ಚುಲಿ ನನ್ನ ಹೆಸರು ಸರಳ ಅಂತೇಳಿ, ಇವ್ರು ನಮ್ಮ ಯಜಮಾನರು ಶ್ರೀನಿವಾಸ್ ಅಂತೇಳಿ. ಇವ್ರಿಗೆ ಒಂದು 3 ವರ್ಷದಿಂದನೂ ಶುಗರ್ ಇದಾಗಿತ್ತು. ಎಲ್ಲ ಕಡೆ ತೋರಿಸಿದ್ವಿ, ಡಾಕ್ಟರ್ ಹತ್ರ ಎಲ್ಲನೂ ತೋರಿಸಿದ್ವಿ. ಅದು 300, 400, 450 ಆ ಥರ ಹೆಚ್ಚುತ್ತಾನೆ ಹೋಗ್ತಾಯಿತ್ತು. ಮತ್ತು ಇದು ಕಣ್ಣು ಎಲ್ಲ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಡಾಕ್ಟ್ರೇ ಭಯಪಟ್ಟಿದ್ದು ಇದಕ್ಕೆ, ಇದು ನೀವು ಬೇಗ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು ಕಣ್ಣಿಗೆ. ಮತ್ತು ಕಾಲುರಿ ತುಂಬ ಇರ್ತಾಯಿತ್ತು.
ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ ಅವರು. ಮತ್ತು ಕಾಲಿಗೆ ಇದು ಹರಳೆಣ್ಣೆ ಎಲ್ಲ ಹಚ್ಕೊಳ್ಳೋದು ಆ ಥರ ಎಲ್ಲ ತುಂಬ ಇದು ಮಾಡ್ತಾಯಿದ್ರು. ಆಮೇಲೆ ತುಂಬ ಕೆಲಸ ಬೇರೆ ಜಾಸ್ತಿ ಒತ್ತಡ ಇರ್ತೈತಲ್ವಾ, ಅವ್ರಿಗೆ ಅದು ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಆಮೇಲೆ ಇದು ಟಿ ವಿನಲ್ಲಿ ಆ್ಯಡ್ ನೋಡಿದ್ವಿ ನಾವು, ಅಮೃತ್ ನೋನಿ D+. ಅದನ್ನು ತರಿಸ್ಕೊಂಡ್ವಿ ನಾವು. ಅಮೃತ್ ನೋನಿ D+ ತೊಗೊಂಡಾಗಿಂದ ಇವಾಗ ನಮ್ಮ ಮನೆಯವ್ರಿಗೆ ಕಾಲೂರಿ ಮತ್ತು ಬೆನ್ನು ಕಡ್ತ ಆಗೋದು ಆ ಥರ ಇದು ಸ್ವಲ್ಪ ನಿದ್ದೆ ಬರ್ತಾ ಇರಲಿಲ್ಲ. ಆವಾಗ ಮಧ್ಯ ರಾತ್ರಿ ಎದ್ದು ಕೂತ್ಕೊಳ್ಳೋರು ಆ ಥರ ಎಲ್ಲ ಇವಾಗ ಏನೂ ಪ್ರಾಬ್ಲಮ್ ಏನಿಲ್ಲ. ಇವಾಗ ತೊಗೊಂಡಾಗಿಂದ ಅಮೃತ್ ನೋನಿ D+ ತೊಗೊಂಡಾಗಿಂದ ನಮ್ಮ ಮನೆಯವ್ರಿಗೆ ಎಲ್ಲ ನಾರ್ಮಲ್ ಬಂದಿದೆ ಸರ್. ಸರ್, ಇವಾಗ ಅಮೃತ್ ನೋನಿ D+ ಅನ್ನು ಯಾವ ರೀತಿ ಬಳಸಬೇಕು ಮತ್ತು ಎಷ್ಟು ತಿಂಗಳು ಬಳಸಬೇಕು? ಮೊದಲನೇ ವಾರದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಜಿದ ಮೇಲೆ 5 ml 150 ml ನೀರು, ಸ್ವಲ್ಪ ಬಿಸಿ ಇದ್ದರೆ ನೀರು ಭಾಳ ಒಳ್ಳೆಯದು, ನೀರು ಹಾಕ್ಕೊಂಡು ಅದನ್ನು ತೊಗೊಂಡು ಸುಮಾರು ಒಂದು 40 ನಿಮಿಷದಿಂದ 1 ಗಂಟೆ ನಾವು ಅದನ್ನು ಬೇರೆ ಕಾಫಿ ಟೀ ಏನು ಕುಡಿದಂಗೆ ಇದನ್ನು ಕುಡಿಯೋದ್ರಿಂದ ಒಳ್ಳೆ ರಿಸಲ್ಟ್ ತೊಗೊಳಕ್ಕೆ ಸಾಧ್ಯ ಇದೆ. ನೀರು ಎಷ್ಟಾದ್ರೂ ಕುಡಿಬೋದು. ನಾವು ಊಟ ತಿಂಡಿ ಇಂಥ ಹಾಲು ಇಂಥದ್ದನ್ನೆಲ್ಲ ಮಾತ್ರ ಅಟ್ಲೀಸ್ಟ್ 1 ಗಂಟೆ ಆದಮೇಲೆ ಮಾಡಲಿ ಅಂತ ಹೇಳ್ತೀನಿ. ಇದೇ ರೀತಿ ರಾತ್ರಿ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ನಾವು 5 ml 150 ml ವಾಟ್ರ್ ಜೊತೆಗೆ ಬಿಸಿನೀರಲ್ಲಿ ತೊಗೊಂಡ್ರೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ವಾರ 5 ml, ಆಮೇಲೆ 10 ml 150 ml ವಾಟ್ರು, ಆಮೇಲೆ 15 ml 150 ml ವಾಟ್ರು ಕಂಟಿನ್ಯೂಸ್ ಮಾಡ್ತಾ ಹೋದರೆ ನಮಗೆ ಭಾಳ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಬೇಸಿಕಲಿ ಇದನ್ನು ನಾವು 3 ರಿಂದ 6 ತಿಂಗಳು ಅಂತ ನಾವು ಸ್ಟ್ಯಾಂಡರ್ಡಾಗಿ ಹೇಳ್ತೀವಿ. ಆ್ಯಕ್ಚುಲಿ ಇದನ್ನು ಮಾಡೋದಕ್ಕಿಂತ ಇದನ್ನು ತೊಗೊಳಬೇಕಾದ್ರೆ ತೊಗೊಂಡು ಒಂದು 5-6 ದಿವಸದ ಮೇಲೆ ಒಂದು HbA1c ಟೆಸ್ಟ್ ಮಾಡಿಸಿ ಅವ್ರು ಇಟ್ಕೊಂಡ್ಬಿಟ್ಟು ಇದನ್ನು ತೊಗೊಳ್ತಾ ಹೋದರೆ 3 ತಿಂಗಳ ನಂತರ ಒಂದು HbA1c ಟೆಸ್ಟ್ ಮಾಡಿಸಿದ್ರೆ ಅವ್ರಿಗೊಂದು ಐಡಿಯಾ ಬರುತ್ತೆ ನನ್ನ ಶುಗರ್ ಲೆವೆಲ್ ಎಷ್ಟು ಕಡಿಮೆ ಆಗಿದೆ ಅಂತೇಳಿ. ಅದ್ರ ಆಧಾರದ ಮೇಲೆ ಅವ್ರು ಕಂಟಿನ್ಯೂ ಮಾಡ್ಬೋದು. ಅವಶ್ಯಕತೆ ಬಿದ್ದರೆ ಈ ತಜ್ಞರು ಡಾಕ್ಟ್ರುಗಳನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಮತ್ತೆ ಅದನ್ನು ಏನು ಮಾಡಬೇಕು ಅಂತ ಹೇಳ್ತಾರೆ. ನಾವು ಶಿಸ್ತುಬದ್ಧವಾದ ಜೀವನ ಕಡಿಮೆ ನಡೆಸ್ತಾ ಇದ್ದರೆ ನಮಗೆ ಸ್ವಲ್ಪ ಲೇಟಾಗಿ ರಿಸಲ್ಟ್ ಬರ್ಬೋದು. ಆ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚು ಸಮಯನೂ ಬೇಕಾಗ್ಬೋದು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ದೇಹದೊಳಗಿರ್ತಕ್ಕಂಥ ಸ್ಥಿತಿ ಬೇರೆ ಬೇರೆ ಇರುತ್ತೆ. ಒಬ್ಬ ವ್ಯಕ್ತಿಗೆ ಒಂದೇ ಕಾಯಿಲೆ ಇರ್ಬೋದು, ಇನ್ನೊಬ್ಬ ವ್ಯಕ್ತಿಗೆ 3-4 ಕಾಯಿಲೆ ಇರ್ಬೋದು. ಹಾಗಾಗಿ ರಿಸಲ್ಟ್ ಬರೋದು ಸ್ವಲ್ಪ ಸಮಯ ಆಗ್ಬೋದು. ಇವಾಗ BP ಇರೋರಿಗೆ BP ಕೆಲವರಿಗೆ ಹೈ ಇರುತ್ತೆ, ಕೆಲವರಿಗೆ ಲೋ ಇರುತ್ತೆ. ಸೊ ಯಾವ ರೀತಿ ಇದು ಬ್ಯಾಲೆನ್ಸ್ ಮಾಡುತ್ತೆ? ನೋನಿನ ನಾವು ಅಡಾಪ್ಟೋಜನ್ ಇನ್ ನೇಚರ್ ಅಂತ ಕರಿತೀವಿ. ಆ್ಯಕ್ಚುಲಿ ಈಗ BP ಜಾಸ್ತಿ ಇದ್ದವ್ರಿಗೆ ಕೊಟ್ಟರೆ ಕಮ್ಮಿ ಮಾಡುತ್ತೆ, BP ಭಾಳ ಕಮ್ಮಿ ಇರೋರಿಗೆ ಕಮ್ಮಿ ಮಾಡಲ್ಲ, ಇದು ನಾರ್ಮಲಿ ಬರುತ್ತೆ ಜಾಸ್ತಿ ಮಾಡಿ. ಆ್ಯಕ್ಚುಲಿ ಹಾಗಾಗಿ ಇದನ್ನು ಯಾವುದೇ ರೀತಿಯ ತೊಂದರೆ ಇಲ್ದಂಗೆ ಇಬ್ಬರೂ ಆ್ಯಕ್ಚುಲಿ ತೊಗೋಬೋದು ಅಮೃತ್ ನೋನಿ D+ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿಯವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮೃತ್ ನೋನಿ D+ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಶರತ್ ಕುಲಕರ್ಣಿ ಅವರು ಮಧುಮೇಹದ ಬಗ್ಗೆ ನಿಮಗೋಸ್ಕರ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಅಮೃತ್ ನೋನಿ D+ ಬಗ್ಗೆ ಚಂದ್ರಮೋಹನ್ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಅಮೃತ್ ನೋನಿ D+ ಈಗ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಲಭಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಓಂ ಶ್ರೀ ಎಂಟರ್ಪ್ರೈಸಸ್. ಆಯುರ್ವೇದ ಸ್ಟೋರ್ಸ್, ಮೆಡಿಕಲ್ ಸ್ಟೋರ್ಸ್ ಅಲ್ಲದೆ ಮನೆ ಮನೆಗೂ ಕೂಡ ಹೋಮ್ ಡೆಲಿವರಿ ಆಗ್ತಾ ಇದೆ ಅಮೃತ್ ನೋನಿ ಪ್ರಾಡಕ್ಟ್. ಡಯಾಬಿಟೀಸ್ ಇದೆ ಅನ್ನೋ ಚಿಂತೆ ಬೇಡ, ಯಾಕಂದ್ರೆ ಅಮೃತ್ ನೋನಿ D+ ಇದೆ. ಇದನ್ನ ನೀವು ನಿಶ್ಚಿಂತೆಯಿಂದ ಬಳಸಬಹುದು. ಆರೋಗ್ಯದ ಭರವಸೆ ಅಮೃತ್ ನೋನಿ. ನೋನಿ ಎಂದರೆ ಅಮೃತ್ ನೋನಿ ಎನ್ನುವಷ್ಟರ ಮಟ್ಟಿಗೆ ಜನಪ್ರಿಯವಾಗಿರುವ ಕರ್ನಾಟಕದ ನಂಬರ್ 1 ಬ್ರ್ಯಾಂಡ್ ಅಮೃತ್ ನೋನಿ ವ್ಯಾಲ್ಯೂ ಪ್ರಾಡಕ್ಟ್ ಸಂಸ್ಥೆಯ ಹೆಮ್ಮೆಯಾಗಿದೆ. ಗ್ರಾಹಕರ ಆರೋಗ್ಯದ ದೃಷ್ಟಿಯಿಂದ ವ್ಯಾಲ್ಯೂ ಪ್ರಾಡಕ್ಟ್ ತನ್ನ ಎಲ್ಲ ಉತ್ಪನ್ನಗಳ ಗುಣಮಟ್ಟಕ್ಕೆ ಬದ್ಧವಾಗಿದೆ. ಅಮೃತ್ ನೋನಿಯಲ್ಲಿ ಬಳಸಲಾಗುವ ನೋನಿ ಹಾಗೂ ಔಷಧೀಯ ಗಿಡಮೂಲಿಕೆಗಳನ್ನು ಸಂಸ್ಥೆಯೇ ಸ್ವತಃ 100 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ವಿಧಾನದಲ್ಲಿ ಬೆಳೆದು ತಯಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಉತ್ಪನ್ನಗಳನ್ನು ನಿಮಗೆ ತಲುಪಿಸುತ್ತದೆ. ಅಮೃತ್ ನೋನಿಯ ಎಲ್ಲ ಉತ್ಪನ್ನಗಳು ಪ್ರೀ ಕ್ಲಿನಿಕಲ್ ಟ್ರಯಲ್ಗೆ ಒಳಪಟ್ಟಿದ್ದು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯಿಂದ ಪ್ರಮಾಣೀಕರಿಸಲ್ಪಟ್ಟಿವೆ. GMP, ISO, TUV ಸಾರ್ನಂತಹ ಅತ್ಯುನ್ನತ ಪ್ರಮಾಣ ಪತ್ರಗಳನ್ನು ಹೊಂದಿರುವ ಅಮೃತ್ ನೋನಿ ಉತ್ಪನ್ನಗಳ ಪ್ರತಿ ಬ್ಯಾಚ್ ಕೂಡ ಲ್ಯಾಬ್ ಟೆಸ್ಟ್ ಆಗಿ ಔಷಧೀಯ ಅಂಶದಲ್ಲಿ ಯಾವುದೇ ಕೊರತೆಯಾಗದಂತೆ ಶ್ರಿಂಕ್ ರ್ಯಾಪ್ ಆಗಿ ನಿಮ್ಮನ್ನು ತಲುಪುತ್ತದೆ. ನೆನಪಿಡಿ, ಅಮೃತ್ ನೋನಿ ಖರೀದಿಸಿದಾಗ ಅದು ಅಮೃತ್ ನೋನಿಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅದು ವ್ಯಾಲ್ಯೂ ಪ್ರಾಡಕ್ಟ್ ಲೋಗೋ ಹೊಂದಿದೆಯೇ, GMP, ISO, TUV ಸಾರ್ ಪ್ರಮಾಣ ಪತ್ರಗಳು ಮುದ್ರಿತವಾಗಿವೆಯೇ, ಸ್ಕ್ಯಾನಿಂಗ್ ಕೋಡ್ ಹಾಗೂ ಬಾರ್ ಕೋಡ್ ಹೊಂದಿದೆಯೇ ಎಂಬ ಅಂಶಗಳನ್ನು ಗಮನಿಸಿ ನಂತರ ಖರೀದಿಸಿ. ನೆನಪಿಡಿ, ಎಲ್ಲಾ ನೋನಿ ಅಮೃತ್ ನೋನಿಯಲ್ಲ. ನೋನಿ ಎಂದರೆ ಅದು ಅಮೃತ್ ನೋನಿ.
ಆರೋಗ್ಯದ ಭರವಸೆ ಅಮೃತ್ ನೋನಿ.